ಎಲ್ಲಾ ಕನ್ನಡಿಗರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಈಗ ನೀಟ್ ಮೇಲೆ ಒಂದು ಅಪ್ಡೇಟ್ ಇದೆ, ಅದನ್ನ ನೋಡೋಣ. ಅದಕ್ಕೂ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇದೇ ತರದ ಅಪ್ಡೇಟ್ಸ್ಗಳಿಗಾಗಿ ನಂದು ವಾಟ್ಸಪ್ ಚಾನಲ್ ಇದೆ. ಸೊ ಆ ವಾಟ್ಸಪ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸೊ ದಯವಿಟ್ಟು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮ್ಗೆ ಏನೇನು ಅಪ್ಡೇಟ್ಸ್ ಇರುತ್ತೆ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನಾನು ಕೊಡ್ತಾ ಇರ್ತೀನಿ ಅಪ್ಡೇಟ್ಸ್ ಅನ್ನ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ದಿವಸ ಅಂದ್ರೆ 11ನೇ ತಾರೀಕು ಜುಲೈ ಒಂದು ನಿಮ್ಗೆ ನೀಟ್ ಮೇಲೆ ಒಂದು ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಈಗ ನೀಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ರು ನಿಮಗೆ ಅಪ್ಲೈ ಮಾಡೋದಕ್ಕೆ ಹೊಸದಾಗಿ. ಅಂದ್ರೆ ಈಗ ನೀಟ್ಗೆ ಯಾರು KCET ಎಕ್ಸಾಮ್ ಅನ್ನ ಬರೀದೆ ಇದ್ರು, ಅವರು ನೀಟ್ ಕೌನ್ಸಿಲಿಂಗ್ ಅನ್ನ ಅಟೆಂಡ್ ಮಾಡೋದಕ್ಕೆ ಸೊ ಅವರಿಗೆ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ರು. ನೀವು ನೋಡ್ಬೋದು ಅಲ್ಲಿ ಹೊಸ UG ನೀಟ್ ಅರ್ಜಿ ಸಲ್ಲಿಕೆ 7ನೇ ತಾರೀಕು ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ರು. ಈಗ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದೀರಾ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕರೆದಿದ್ದಾರೆ. ಹೊಸದಾಗಿ ನೋಂದಾಯಿಸಲಾದ ಅಭ್ಯರ್ಥಿಗಳಿಗೆ ದಾಖಲೆಗಳ ಪರಿಶೀಲನೆ. ಹೊಸದಾಗಿ ನೋಂದಾಯಿಸಲಾದ ಅಭ್ಯರ್ಥಿಗಳಿಗೆ, ಇದು ಹಳೆ ಅಂದ್ರೆ KCET ಆಲ್ರೆಡಿ ನೀವು ಅಪ್ಲೈ ಮಾಡಿರುವಂತವ್ರು ನೆಸೆಸಿಟಿ ಇಲ್ಲ, ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗಿರೋದೆಲ್ಲ ಆಗಿರುತ್ತೆ. ಬಟ್ ಈಗ ಏನಪ್ಪಾ ಅಂದ್ರೆ, ಈಗ ಹೊಸದಾಗಿ ಯಾರು KCET ಅಪ್ಲೈ ಮಾಡದೆ ಡೈರೆಕ್ಟ್ ಆಗಿ ನಾನು ನೀಟ್ಗೆ ಕೌನ್ಸಿಲಿಂಗ್ ಅನ್ನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರು, ಅವರಿಗೆ ಅಪ್ಲಿಕೇಶನ್ ಏನು ಓಪನ್ ಆಗಿತ್ತು, ಯಾರು ಅಪ್ಲೈ ಮಾಡಿರ್ತೀರಾ ಆ ಕ್ಯಾಂಡಿಡೇಟ್ಸ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದು ಎಲ್ಲಾ ಸ್ಟೂಡೆಂಟ್ಸ್ ಗಳಿಗಲ್ಲ, ಹೊಸದಾಗಿ ನೀಟ್ ಅಪ್ಲಿಕೇಶನ್ ಹಾಕಿರುವಂತಹ ಕ್ಯಾಂಡಿಡೇಟ್ಸ್ ಗೆ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಅದೇನಂತ ನೋಡೋಣ. ಓಕೆ, ಇಲ್ಲಿ ನೋಡಬಹುದು ನೀವು ಓಕೆ ಏನಪ್ಪಾ ಅಂತಂದ್ರೆ, ನಿಮಗೆ ಇಲ್ಲಿ ಇವತ್ತಿನ ದಿವಸ ಅಂದ್ರೆ UG ನೀಟ್ 2025ಕ್ಕೆ ದಿನಾಂಕ 7/7/2025 ನಂತರ ಹೊಸದಾಗಿ ನೋಂದಣಿ ಮಾಡಿ ಆನ್ಲೈನ್ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆ. ಸೊ ಅದನ್ನ ನಾನು ಆಗ್ಲೇ ಹೇಳಿದ್ದೆ ನಿಮಗೆ, 7ನೇ ತಾರೀಕು ಏನು ಅಪ್ಲಿಕೇಶನ್ ಓಪನ್ ಆಗಿತ್ತು ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ, ಆ ವಿದ್ಯಾರ್ಥಿಗಳಿಗೆ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ. ದಿನಾಂಕ 7/2027 ನಂತರ UG ನೀಟ್ 2025ಕ್ಕೆ ನೋಂದಣಿ ಮತ್ತು ಆನ್ಲೈನ್ ಅರ್ಜಿ ಭರ್ತಿ ಮಾಡಿ ಶುಲ್ಕವನ್ನ ಪಾವತಿಸಿರುವ ಕರ್ನಾಟಕದ ಅಭ್ಯರ್ಥಿಗಳು, ಅಂದರೆ ಕ್ಯಾಂಡಿಡೇಟ್ಸ್ ಕ್ಲೈಮ್ ಕ್ಲಾಸ್ ABCDEFGHIJKLMNOZ ಇನ್ ದೇರ್ ಆನ್ಲೈನ್ ಅಪ್ಲಿಕೇಶನ್. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಏನು ಈ ಅಪ್ಲಿಕೇಶನ್ ಅನ್ನ ಹಾಕಿರ್ತೀರಾ, ನೀವು ಆ ಕ್ಯಾಂಡಿಡೇಟ್ಸ್ ಕ್ಲಾಸಸ್ ಯಾವ್ದು ಬರುತ್ತೆ ಅನ್ನೋದು ನೋಡ್ಕೊಳ್ತೀರಾ. ABCDF ನನಗೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಕ್ಲಾಸಸ್ ABCD ಅಂತಂದ್ರೆ ಯಾವ ಕ್ಲಾಸಸ್ ಬರ್ತೀರಾ ನೀವೆಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಆಗಿದೆ, ನೀವು ನೋಡ್ಕೊಳ್ಳಿ ಬೇಕಾದ್ರೆ. ಮತ್ತೆ ಇನ್ನೊಂದ್ಸರಿ ನೀವು ಯಾವ ಕ್ಲಾಸ್ ಬರ್ತೀರೋ ಆ ಕ್ಲಾಸ್ ಅಲ್ಲಿ ಇರುವಂತಹ ಎಲ್ಲಾ ಕ್ಯಾಂಡಿಡೇಟ್ಸ್ ಗಳಿಗೂ ಅಭ್ಯರ್ಥಿಗಳು ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ಎಲ್ಲಾ ಅಗತ್ಯ ಮೂಲ ದಾಖಲೆಗಳ ಪರಿಶೀಲನೆಗೆ KEA ಬೆಂಗಳೂರು ಇಲ್ಲಿ ಈ ಕೆಳಗಿನ ವೇಳಾಪಟ್ಟಿಯಂತೆ ಖುದ್ದಾಗಿ ಹಾಜರಾಗಬೇಕು. ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳ ವಿವರಗಳನ್ನ UGCET ಸಂದರ್ಭದಲ್ಲಿಯೇ ನೀಡಲಾಗಿದೆ, ಅಭ್ಯರ್ಥಿಗಳು ಓದಿಕೊಳ್ಳಲು ಸೂಚಿಸಿದೆ. ಅಂತಂದ್ರೆ ಈಗ ಇದು ನಿಮ್ಗೆ KCET ನಲ್ಲಿ ಇದ್ದವ್ರಿಗೆಲ್ಲ ಏನಾಗಿತ್ತು ಅಂದ್ರೆ ಅಲ್ಲೇ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಗಿತ್ತು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲ, ಇದು ಆಫ್ಲೈನ್. ಡೈರೆಕ್ಟ್ ಆಗಿ ನೀವು ಈ ಡಾಕ್ಯುಮೆಂಟ್ಸ್ ನೆಲ್ಲ ತಗೊಂಡು ನೀವು KEA ಕಂಪ್ಲೀಟ್ ಆಗಿ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಅಲ್ಲೇ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ನಿಮ್ಗೆ ಯಾವತ್ತು ಡೇಟ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. KEA ಬೆಂಗಳೂರು ಕಚೇರಿಯಲ್ಲಿ ವಿಶೇಷ ಪ್ರವರ್ಗಗಳ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ, ಅಂದ್ರೆ CPF ಮಾಜಿ CPF ಸೈನಿಕರು, ಮಾಜಿ ಸೈನಿಕರು, NCC, ಕ್ರೀಡೆ, ಆಂಗ್ಲೋ ಇಂಡಿಯನ್ ಸ್ಕೌಟ್ ಅಂಡ್ ಗೈಡ್ಸ್ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2ರವರೆಗೆ 17ನೇ ತಾರೀಕು ನಿಮಗೆ
17ನೇ ತಾರೀಕು 10ರಿಂದ 2 ಗಂಟೆಯವರೆಗೂ ನಿಮಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಈ ಎಲ್ಲಾ ಕೋಟ ಯಾರ್ಯಾರಿಗಿದೆ ಅವ್ರಿಗೆಲ್ಲರಿಗೂ ನಿಮಗೆ 17ನೇ ತಾರೀಕು 10ರಿಂದ 2ರವರೆಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಮತ್ತೆ ಇಲ್ಲಿ ಏನಪ್ಪಾ ಮೆನ್ಷನ್ ಮಾಡೋದು, ಹೊಸದಾಗಿ ನೋಂದಣಿ ಮಾಡುವವರಿಗೆ ಮಾತ್ರ ಅಂತಂದ್ರೆ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು 7ನೇ ತಾರೀಕು ಮುಂಚೆ ಮಾಡಿಸಿರೋರ್ಗಲ್ಲ, ಹೊಸದಾಗಿ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀರ ಅವರಿಗೆ ಮಾತ್ರನೇ. ನೆಕ್ಸ್ಟ್, ವಿಕಲಚೇತನರ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ. ವಿಕಲಚೇತನ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರ ಗುರುತಿನ ಚೀಟಿಯೊಂದಿಗೆ ಹಾಜರಾಗಬೇಕು. ಇಲ್ಲಿ ನೋಡಬಹುದು ನೀವು ಯಾರ್ಯಾರಿಗೆ ಬ್ಲೈಂಡ್ಸ್ ಇರ್ತಾರೋ ಏನ್ ಕ್ಲೈಮ್ ಮಾಡಿರ್ತೀರಾ ಅವರು ನೀವು ENT ಅಭ್ಯರ್ಥಿಗಳು ಬೇರ ಮತ್ತು ಆಡಿಯೋ ವರದಿಯೊಂದಿಗೆ ಹಾಜರಾಗಬೇಕು. ಈಗಾಗಲೇ UGCET 2025ರ ವೈದ್ಯಕೀಯ ತಪಾಸಣೆಗೆ ಹಾಜರಾಗಿರುವ ವಿಕಲಚೇತನ ಅಭ್ಯರ್ಥಿಗಳು ಮತ್ತೊಮ್ಮೆ ವೈದ್ಯಕೀಯ ತಪಾಸಣೆ ಹಾಜರಾಗುವಂತಿಲ್ಲ. ಅಂದ್ರೆ ಆಲ್ರೆಡಿ ವೆರಿಫಿಕೇಶನ್ ಕೆಲವ್ರದ್ದು ಆಗಿದೆ, ಅವ್ರು ಮತ್ತೆ ಹಾಜರಾಗೋ ನೆಸೆಸಿಟಿ ಇಲ್ಲ. ಯಾರ್ದು ಆಗಿಲ್ಲ ಅವರು 17ನೇ ತಾರೀಕು ಬೆಳಗ್ಗೆ 10ರಿಂದ ವರದಿ ಮಾಡಿಕೊಳ್ಳೋ ಸಮಯ ಬೆಳಗ್ಗೆ 9:15ರಿಂದ ಸ್ಟಾರ್ಟ್ ಆಗುತ್ತೆ. ನಿಮಗಿದು ಎಷ್ಟವರೆಗೂ ಆಗುತ್ತೋ ಅಷ್ಟವರೆಗೂ ಮಾಡ್ಕೊಡ್ತಾರೆ. ನಿಮಗೆ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಮತ್ತು ಹೊರನಾಡು ಮತ್ತು ಗಡಿನಾಡು ಕನ್ನಡ ವಿದ್ಯಾರ್ಥಿಗಳಿಗೆ ಅವರುಗಳಿಗೆ ನಿಮಗೆ 17/7/2025 ಅಂದ್ರೆ ಅವತ್ತಿನ ದಿವಸನೇ ನಿಮಗೆ ಮಧ್ಯಾಹ್ನ 3:30ರಿಂದ 4:15ವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ್ಮೇಲೆ UGCET 2025ರಂದು 15/4/25ರಂದು ಕನ್ನಡ ಭಾಷಾ ಪರೀಕ್ಷೆ ಹಾಜರಾಗಿರುವವರು ಮತ್ತೊಮ್ಮೆ ಕನ್ನಡ ಭಾಷಾ ಪರೀಕ್ಷೆಗಳನ್ನ ತೆಗೆದುಕೊಳ್ಳುವ ಅರ್ಹರಿರುವುದಿಲ್ಲ. ಅಂತಂದ್ರೆ ಆಲ್ರೆಡಿ ಗಡಿನಾಡು ಮತ್ತೆ ಹೊರನಾಡು ಕನ್ನಡ ವಿದ್ಯಾರ್ಥಿಗಳಿಗೆ ಏನು ಎಕ್ಸಾಮ್ ಇರುತ್ತೆ, ಆಕ್ಚುಲಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಆಲ್ರೆಡಿ ಯಾರು 15ನೇ ತಾರೀಕು ಏಪ್ರಿಲ್ 15ನೇ ತಾರೀಕು ಯಾರು ಎಕ್ಸಾಮ್ ಬರ್ದಿರ್ತೀರ ಮತ್ತೆ ಅವರು ಹಾಜರಾಗೋ ನೆಸೆಸಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಮತ್ತೆ ಇದಕ್ಕೆ ಇವರಿಗೆ ಎಕ್ಸಾಮ್ ನಡೆಯುತ್ತೆ. ಯಾರ್ಯಾರು ಎಕ್ಸಾಮ್ ತಗೊಂಡಿಲ್ಲ ಈಗ ಅಪ್ಲಿಕೇಶನ್ ಹಾಕಿರುವಂತವರು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರ ಹೊಸದಾಗಿ ನೋಂದಣಿ ಮಾಡಿರೋರಿಗೆ ಮಾತ್ರ ಬೆಂಗಳೂರು ಕೇಂದ್ರದಲ್ಲಿ ನಡೆಸಲಾಗುವುದು. ಅಂದ್ರೆ ಪರೀಕ್ಷೆನ ನಡೆಸ್ತಾರೆ, ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಅವರನ್ನ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಬರ್ದಿರೋರಿಗೆ ಅದು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನೆಕ್ಸ್ಟ್ ಈಗ ಬರೋಣ ಮೇಜರ್ ಆಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟು ಕ್ಲಾಸ್ ABCDEFGHIJKLMNOZ ಇನ್ ದೇರ್ ಆನ್ಲೈನ್ ಅಪ್ಲಿಕೇಶನ್ ಅಂತಂದ್ರೆ ಇಲ್ಲಿ ಇದು ಆನ್ಲೈನ್ ವೆರಿಫಿಕೇಶನ್ ಆಗಿರುತ್ತೆ. ಕ್ಲಾಸಸ್ ಈಗ ಕ್ಲಾಸಸ್ ನೋಡಬಹುದು, ಇವರಿಗೆಲ್ಲ ಆಫ್ಲೈನ್ ಇರುತ್ತೆ, ಇವರಿಗೆ ಆನ್ಲೈನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಡೇಟ್ ಬಂದು ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಇಲ್ಲಿ ಕಂಪ್ಲೀಟ್ ಆಗಿ ನೀವು ಡೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಟು ಕ್ಲಾಸ್ ಟು ಇನ್ ದೇರ್ ಆನ್ಲೈನ್ ಅಪ್ಲಿಕೇಶನ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿರುವಂತವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ ಈ ಕ್ಲಾಸಸ್ ಇಂದ ಹಿಡಿದು Z ವರೆಗೂ MNOZ ವರೆಗೂ ಯಾರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ 18ನೇ ತಾರೀಕು ಫ್ರಮ್ 1ರಿಂದ 3 ಲಕ್ಷದವರೆಗೂ ಆಲ್ ಇಂಡಿಯಾ ರ್ಯಾಂಕ್ UG NEET ಆಲ್ ಇಂಡಿಯಾ ರ್ಯಾಂಕ್ ಏನ್ ಬಂದಿರುತ್ತೆ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿರುವವರೆಗೆ ಮಾತ್ರನೇ ಇದು ಆನ್ಲೈನ್. ಈಗ ಪ್ರೆಸೆಂಟ್ ಫ್ರೆಶ್ ಆಗಿ ಏನ್ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗೆ ಮಾತ್ರನೇ ಎಲ್ಲಾ ಕ್ಯಾಂಡಿಡೇಟ್ಸ್ ಎಲ್ಲ ಮತ್ತೆ ಹೇಳ್ತಿದ್ದೀನಿ 18ನೇ ತಾರೀಕು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಆಲ್ ಇಂಡಿಯಾ ರ್ಯಾಂಕು 1ರಿಂದ 3 ಲಕ್ಷದವರೆಗೆ ಯಾರಿಗಿರುತ್ತೆ ಅವರಿಗೆ 9:30ಯಿಂದ 1 ಗಂಟೆವರೆಗೂ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಬಂದು 9:15. ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನೋಡಿ ಇಲ್ಲಿ ಇದೆ ನಿಮಗೆ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ವೆರಿಫಿಕೇಶನ್ ಅಟ್ KA 18th ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ. ಸೊ ನೀವು KA ಆಫೀಸ್ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ ನಿಮಗೆ ಆಫೀಸ್ ಇದೆ, ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಅದಾದ್ಮೇಲೆ 3 ಲಕ್ಷದಿಂದ 6 ಲಕ್ಷದವರೆಗೆ ಇರುವಂತಹ ರ್ಯಾಂಕ್ ಇರುವಂತಹ ಸ್ಟೂಡೆಂಟ್ಸ್ ಆಲ್ ಇಂಡಿಯಾ ರ್ಯಾಂಕ್ ಸ್ಟೂಡೆಂಟ್ಸ್ ಅವರಿಗೆ 2 ಗಂಟೆಯಿಂದ 1:45ವರೆಗೂ ಅಲ್ಲಿವರೆಗೂ ಡಾಕ್ಯುಮೆಂಟ್ ಅಂದ್ರೆ 1:45ಗೆ ಹೋಗ್ಬೇಕಾಗತ್ತೆ. 2 ಗಂಟೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1:45ಗೆ ನೀವು ರಿಪೋರ್ಟ್ ಆಗಿರಬೇಕು, 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಯಾರಿಗೆ 3,00,01 ರ್ಯಾಂಕ್ ಇಂದ ಹಿಡಿದು 6 ಲಕ್ಷದವರೆಗೆ ಇರುವಂತಹ ರ್ಯಾಂಕ್ ಸ್ಟೂಡೆಂಟ್ಸ್ ಆಲ್ ಇಂಡಿಯಾ ರ್ಯಾಂಕ್ ಇದು. ಮತ್ತೆ 19ನೇ ತಾರೀಕು 6,01,ರಿಂದ 10 ಲಕ್ಷದ ರ್ಯಾಂಕ್ ಇರುವಂತಹ ಆಲ್ ಇಂಡಿಯಾ ರ್ಯಾಂಕ್ ಮತ್ತೆ ಹೇಳ್ತೀನಿ ಇದು ಸ್ಟೇಟ್ ರ್ಯಾಂಕ್ ಅಲ್ಲ, ಅದು ಆಲ್ ಇಂಡಿಯಾ ರ್ಯಾಂಕ್. ಆಲ್ ಇಂಡಿಯಾ ರ್ಯಾಂಕ್ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೆ 19ನೇ ತಾರೀಕು 9:30ಯಿಂದ 1 ಗಂಟೆವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಬಂದು 9:15ಕ್ಕೆ. ಮತ್ತೆ ಅದೇ ಸೇಮ್ ಅಡ್ರೆಸ್ ನಿಮಗೆ ಅಲ್ಲೇ ಹೋಗ್ಬೇಕಾಗತ್ತೆ, ಅಲ್ಲೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ 10,01,ರಿಂದ ಲಾಸ್ಟ್ ರ್ಯಾಂಕ್ ಯಾವ ರ್ಯಾಂಕ್ ಎಲ್ಲ ಇರುತ್ತೆ ಆ ರ್ಯಾಂಕ್ ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ 19ನೇ ತಾರೀಕು 2 ಗಂಟೆಗೆ
ಅಂದ್ರೆ ರಿಪೋರ್ಟಿಂಗ್ ಟೈಮ್ 1:45 ಇರುತ್ತೆ. 2 ಗಂಟೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲೇ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೋಬೇಕಾಗತ್ತೆ. ಮತ್ತೆ ಹೇಳ್ತಿದ್ದೀನಿ, ಇದು ಆನ್ಲೈನ್ ವೆರಿಫಿಕೇಶನ್ ಅಲ್ಲ. KCET ನಲ್ಲಾದ್ರೆ ಆನ್ಲೈನ್ ವೆರಿಫಿಕೇಶನ್, ಇದು ಕಂಪ್ಲೀಟ್ ಆಗಿ ಆಫ್ಲೈನ್ ವೆರಿಫಿಕೇಶನ್. ನೀವು ಅಲ್ಲೇ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಫಿಸಿಕಲಿ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನಿರುತ್ತೆ ನಿಮ್ದು, ಆ ಡಾಕ್ಯುಮೆಂಟ್ಸ್ ನೆಲ್ಲ ತಗೊಂಡೋಗಿ ಆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಆ ಡಾಕ್ಯುಮೆಂಟ್ಸ್ ನೆಲ್ಲ ನೀವು KA ಆಫೀಸ್ ನಲ್ಲಿ 18th ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅನ್ನ ಈ ಪರ್ಟಿಕ್ಯುಲರ್ ಕೊಟ್ಟಿರುವಂತಹ ಸ್ಕೆಡ್ಯೂಲ್ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೋಬೇಕಾಗತ್ತೆ. ಓಕೆ, ಹೊಸದಾಗಿ ಅರ್ಜಿ ಸಲ್ಲಿಸುವ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಮಾಹಿತಿ. ಅಂದ್ರೆ ಈಗ ಹೊಸದಾಗಿ ಅರ್ಜಿ ಸಲ್ಲಿಸುವಂತ ಕರ್ನಾಟಕ ಹೊರತುಪಡಿಸಿ ಅಭ್ಯರ್ಥಿಗಳಿಗೆ ಏನಪ್ಪಾ ಮಾಹಿತಿ ಅಂತಂದ್ರೆ, ಹೊಸದಾಗಿ ಅರ್ಜಿ ಸಲ್ಲಿಸಿರುವ ಕರ್ನಾಟಕೇತರ ಅಭ್ಯರ್ಥಿಗಳು ದಾಖಲಿನ ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ. ಆದರೆ ಕ್ಲಾಸ್ Z OCL PIO NRI ಫಾರಿನ್ ನ್ಯಾಷನಲ್ಸ್ ಅಭ್ಯರ್ಥಿಗಳು, ಕರ್ನಾಟಕೇತರ ಅಭ್ಯರ್ಥಿಗಳು, ರಿಲಿಜಿಯಸ್ ಮೈನಾರಿಟಿ ಆರ್ NRI ವಾರ್ಡ್ ಸೀಟ್ಗಳನ್ನ ಅಥವಾ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ ಕ್ಯಾಟಗರಿ 2 ಇಂದ ಕ್ಯಾಟಗರಿ 8 ನಲ್ಲಿ ನಿರ್ದಿಷ್ಟ ಸೀಟುಗಳನ್ನ ಪಡೆಯಲು ಅರ್ಹರಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಮಾತ್ರ ನಿಗದಿತ ದಿನಾಂಕದಂದು ದಾಖಲೆ ಪರಿಶೀಲನೆಗೆ ಹಾಜರಾಗಬೇಕು. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಕ್ಯಾಟಗರಿ 1 ಕ್ಯಾಟಗರಿ 9 ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗಬೇಕಿಲ್ಲ. ಈಗ ಕ್ಯಾಟಗರಿ 1 ಕ್ಯಾಟಗರಿ 9 ಅಲ್ಲಿ ನೀವು ಸೆಂಟ್ ಜಾನ್ಸ್ ಕಾಲೇಜ್ ಅಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಕ್ಯಾಟಗರಿ 1 9 ಯಾರು ಇರ್ತಾರೆ, ಕ್ಯಾಟಗರಿ 1 ಅಂದ್ರೆ ಏನು, ಕ್ಯಾಟಗರಿ 9 ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬಗ್ಗೆ ಆಲ್ರೆಡಿ ನಾನು ಏನೇನಿರುತ್ತೆ ಅನ್ನೋಬಿಟ್ಟು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋನಲ್ಲಿ, ಚೆಕ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ. ಬಟ್ ಇಷ್ಟ ಆಯ್ತು, ಕಂಪ್ಲೀಟ್ ಆಗಿ ನಿಮ್ಗೆ ಹೊಸದಾಗಿ ಏನು ನೀಟ್ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಕೆಡ್ಯೂಲ್ ಇದು. ಸೊ ಯಾರ್ಯಾರು ಆ ಸ್ಕೆಡ್ಯೂಲ್ ಅಲ್ಲಿ ಇರ್ತಾರೋ ವರದಿ ಎಲ್ಲಾ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊ ಬನ್ನಿ. ಸೊ ಇಷ್ಟ ಆಯ್ತು, ಇದೇ ತರದ ಮಾಹಿತಿಗಾಗಿ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.